ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ರಾಘವೇಂದ್ರ ಸ್ವಾಮಿಗಳ ಪೂಜೆಯು ಭಕ್ತರ ಎಲ್ಲ ಕಷ್ಟಗಳನ್ನು ದೂರ ಮಾಡುವುದು, ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ ಎನ್ನುವಂತಹ ನಂಬಿಕೆ ಇದೆ. ಹೀಗಾಗಿ ಅನೇಕರು ರಾಯರನ್ನ ಪೂಜಿಸುತ್ತಾರೆ, ರಾಯರ ಮಂತ್ರಗಳನ್ನು ಪಠಿಸುತ್ತಾರೆ. ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವುದು ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಂತೋಷವನ್ನು ತರುತ್ತದೆ. ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಅವರ ಭಕ್ತರು ಗುರುವಾರದ ದಿನದಂದು ರಾಯರನ್ನ ವಿಶೇಷವಾಗಿ ಪೂಜಿಸುತ್ತಾರೆ. ಇನ್ನು ಕೆಲವರು ಗುರುವಾರದ ದಿನದಂದು ಮಂತ್ರಾಲಯಕ್ಕೆ ಅಥವಾ ಹತ್ತಿರದ ರಾಯರ ಮಠಕ್ಕೆ ಭೇಟಿ ನೀಡಿ ರಾಯರ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಗುರುವಾರದಂದು ರಾಘವೇಂದ್ರ ಸ್ವಾಮಿಯವರನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ವಿವಿಧ ವಸ್ತುಗಳನ್ನು ಅವರಿಗೆ ಅರ್ಪಿಸುತ್ತಾರೆ. ಪೂಜೆಯಲ್ಲಿ ಅವರಿಗೆ ಅರ್ಪಿಸುವ ನೈವೇದ್ಯವಾಗಿರಬಹುದು, ಹಣ್ಣು ಕಾಯಿಗಳಾಗಿರಬಹುದು, ಜೊತೆಗೆ ಹೂವುಗಳಾಗಿರಬಹುದು, ಎಲ್ಲ ವಿಶೇಷ ಮಹತ್ವವನ್ನು ಹೊಂದಿರುವಂತಹ ವಸ್ತುಗಳಾಗಿರುತ್ತವೆ. ರಾಘವೇಂದ್ರ ಸ್ವಾಮಿಯವರನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಪ್ರಿಯವಾದ ಹೂವುಗಳನ್ನು ಅರ್ಪಿಸುತ್ತಾರೆ. ಹಾಗಾದರೆ ಯಾವೆಲ್ಲ ಹೂವುಗಳನ್ನು ಅರ್ಪಿಸಬಹುದು ಎನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಿಯವಾದ ಹೂವು. ಎಲ್ಲ ದೇವರು ಮತ್ತು ದೇವತೆಗಳನ್ನು ಪೂಜಿಸುವಾಗಲೂ ಅವರಿಗೆ ಪ್ರಿಯವಾದ ಹೂವುಗಳನ್ನೇ ಅರ್ಪಿಸಿ ಪೂಜೆಯನ್ನು ಮಾಡಲಾಗುತ್ತದೆ. ಈ ರೀತಿ ಮಾಡುವಂತಹ ಪೂಜೆಯಿಂದ ಮಾತ್ರ ನಮಗೆ ಶುಭ ಫಲಿತಾಂಶಗಳು ನೀಡುತ್ತವೆ ಎನ್ನುವಂತಹ ನಂಬಿಕೆ ಇದೆ. ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವಂತಹ ಸಂದರ್ಭದಲ್ಲೂ ಅವರಿಗೆ ಪ್ರಿಯವಾದ ಹೂವುಗಳನ್ನೇ ಪೂಜೆಯಲ್ಲಿ ಬಳಸಲಾಗುತ್ತದೆ. ಅಂತಹ ಹೂವುಗಳೆಂದರೆ ತುಳಸಿ ದಳ, ಸುಗಂಧಭರಿತವಾದ ಮತ್ತು ತಾಜಾ ಮಲ್ಲಿಗೆ ಹೂವುಗಳು, ಹಳದಿ ಬಣ್ಣದ ಸೇವಂತಿಗೆ ಹೂವು, ಹಳದಿ ಬಣ್ಣದ ಗಂಟೆ ಹೂವು ಇತ್ಯಾದಿ ಹೂವುಗಳನ್ನು ರಾಯರಿಗೆ ಅರ್ಪಿಸಲಾಗುತ್ತೆ. ಈ ಮೇಲೆ ಹೇಳಲಾದ ಹೂವುಗಳಲ್ಲಿ ತುಳಸಿ ದಳವು ರಾಯರಿಗೆ ತುಂಬಾನೇ ಪ್ರಿಯವಾದದ್ದು. ರಾಯರ ಪೂಜೆಯಲ್ಲಿ ಹೆಚ್ಚಾಗಿ ನೀವು ಹಳದಿ ಮತ್ತು ಬಿಳಿ ಬಣ್ಣದ ಹೂವುಗಳನ್ನೇ ಬಳಸಬೇಕು. ರಾಯರ ಪೂಜೆಯಲ್ಲಿ ಬಳಸಬೇಕಾದ ಇನ್ನೊಂದು ಮುಖ್ಯವಾದ ವಸ್ತುವೆಂದರೆ ಅದುವೇ ಬಾಳೆಹಣ್ಣು. ರಾಯರ ಫೋಟೋ ಅಥವಾ ಅಕ್ಕಪಕ್ಕ ಇಡಲು ಬೇಕಾದ ಬಾಳೆ ಕಂಬಗಳು, ಇವುಗಳನ್ನು ಬಳಸಿ ನೀವು ರಾಯರನ್ನ ಆರಾಧಿಸಬಹುದು. ರಾಘವೇಂದ್ರ ಸ್ವಾಮಿ ಪೂಜೆಯಲ್ಲಿ ಬಳಸಿದ ಹೂವುಗಳನ್ನು ಏನು ಮಾಡಬೇಕು? ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವುದಕ್ಕಾಗಿ ನೀವು ಬಳಸಿದ ಹೂವುಗಳನ್ನು ಪೂಜೆಯ ನಂತರ ನೀವು ಅದನ್ನು ಪ್ರಸಾದವಾಗಿ ಇತರರಿಗೆ ಹಂಚಬಹುದು ಅಥವಾ ನೀವೇ ಸ್ವತಃ ಅದನ್ನು ಇಟ್ಟುಕೊಳ್ಳಬಹುದು. ಇದಲ್ಲದೆ ನೀವು ಈ ಹೂವುಗಳನ್ನು ನೀರಿನಲ್ಲಿ ತೇಲಿ ಬಿಡಬಹುದು, ಹಸುಗಳಿಗೆ ತಿನ್ನಲು ನೀಡಬಹುದು ಅಥವಾ ಮನೆಯಲ್ಲಿರುವ ಇತರೆ ಗಿಡ ಮರಗಳಿಗೂ ಅದನ್ನು ಗೊಬ್ಬರವಾಗಿ ನೀವು ಬಳಸಬಹುದು. ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಯವರ ಗಾಯತ್ರಿ ಮಂತ್ರವನ್ನು ಹೇಳುವುದು ತುಂಬ ಉತ್ತಮ ಎಂದು ಹೇಳಲಾಗುತ್ತೆ. ಓಂ ವೆಂಕಟಾಯ ವಿದ್ಮಹೇ ಸಚ್ಚಿದಾನಂದ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಈ ಮಂತ್ರಗಳನ್ನು ಹೇಳುವುದರಿಂದ ರಾಯರು ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತಾರೆ. ನಿಮಗೆ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡುತ್ತಾರೆ. ಗುರುವಾರದ ದಿನದಂದು ನೀವು ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವಾಗ ಅಥವಾ ಯಾವುದೇ ದಿನದಂದು ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವಾಗ ಈ ಮೇಲೆ ಹೇಳಲಾದ ಹೂವುಗಳನ್ನು ಬಳಸಿಕೊಂಡು ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸಬೇಕು. ಈ ಹೂವುಗಳಿಂದ ರಾಯರನ್ನು ಪೂಜೆ ಮಾಡುವುದರಿಂದ ಪೂಜೆಯ ಫಲವು ನಿಮಗೆ ದೊರೆಯುತ್ತದೆ ಮತ್ತು ರಾಯರ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತದೆ. ಸ್ನೇಹಿತರೆ, ಈ ವಿಡಿಯೋದಿಂದ ಉತ್ತಮ ಮಾಹಿತಿ ಸಿಕ್ಕಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ಮಾಹಿತಿಯನ್ನು ಹೊತ್ತು ಬರುವೆ. ಧನ್ಯವಾದಗಳು.